ಸಿದ್ದಲಿಂಗಯ್ಯನವರು ಈ ಕನ್ನಡ ನಾಡು ಕಂಡಂಥ ಒಬ್ಬ ಕವಿ, ಒಬ್ಬ ಲೇಖಕ, ಅಷ್ಟೇ ಅಲ್ಲ ಒಬ್ಬ ಹೋರಾಟಗಾರ ಮತ್ತು ಸಮಾಜ ಚಿಂತಕ. ಈ ಎಲ್ಲ ವಿಷಯಗಳಲ್ಲೂ ಸಿದ್ದಲಿಂಗಯ್ಯನವರು ಬಹಳ ಮುಂದೆ ಇದ್ದಂಥವ್ರು. ಅವರಿಗಿಲ್ಲ, ತೀರ್ಕೊಂಡ 5 ವರ್ಷ ಆಯಿತು. ಆದರೆ ಅವರು ಇವತ್ತು ನನಗಂತೂ ಅವರು ತೀರ್ಕೊಂಡಿದ್ದಾರೆ ಅಂತ ಅನಿಸೇ ಇಲ್ಲ. ನಿನ್ನೆ ಮೊನ್ನೆ ಅವ್ರ ಜೊತೆ ನಾನು ಮಾತಾಡ್ಕೊಂಡು ಬಂದೆ ಅನ್ನೋ ರೀತಿಯಲ್ಲಿ, ಯಾಕಂದರೆ ಅವ್ರ ವ್ಯಕ್ತಿತ್ವ ಆಗಿತ್ತು, ಅವರ ಸ್ನೇಹ ಆಗಿತ್ತು. ಸಿದ್ದಲಿಂಗಯ್ಯನವರು ಬಹುಮುಖ್ಯವಾಗಿ ಒಬ್ಬ ದಲಿತ ಕವಿ. ಮೊಟ್ಟ ಮೊದಲ ಚರಿತ್ರೆಯಲ್ಲಿ, ಕನ್ನಡ ನಾಡಿನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮೊಟ್ಟ ಮೊದಲ ದಲಿತ ಕವಿ. ಅಂದರೆ ದಲಿತರನ್ನು ಕುರಿತು, ಶ್ರಮಜೀವಿಗಳನ್ನು ಕುರಿತು, ಅಸಹಾಯಕರನ್ನು ಕುರಿತು, ಸಮಾಜದಲ್ಲಿ ಕಟ್ಟ ಕಡೆಯವರು ಅಂತ ನಾವು ಯಾರನ್ನ ನಿರ್ಲಕ್ಷ್ಯ ಮಾಡಿದ್ವಿ ಅಂಥವರನ್ನು ಕುರಿತು ಅವರು ಮೊದಲು ಹಾಡುಗಳನ್ನು ಬರೆದರು, ಕವಿತೆಯನ್ನು ಬರೆದರು. ಎಷ್ಟು ದೊಡ್ಡ ಹೃದಯವಂತ ಅವರು ಅಂತ ಅಂತಂದರೆ ಅವರ ಹಾಡುಗಳೆಲ್ಲೂ ಕ್ರಾಂತಿಕಾರಿ ಹಾಡುಗಳು. ಆದರೆ ಅವರ ಮನಸ್ಸು ಎಷ್ಟು ಮುಂದುವರಿತು ಅಂತಂದರೆ ಸಮಾಜದಲ್ಲಿ ಬರೀ ದಲಿತರು ಅಥವಾ ಅವರು ಅಂತಲ್ಲ, ಎಲ್ಲರೂ ಒಳ್ಳೆಯದಾಗ್ತದೆ. ಆದರೆ ಅಂಬೇಡ್ಕರ್ ಅವರು ಹೇಳುವಂತೆ ಯಾರು ಅಸಹಾಯಕರಾಗಿದ್ದಾರೆ, ಯಾರು ಈ ಸಮಾಜದಲ್ಲಿ ಕಟ್ಟಕಡೆಯವರಾಗಿದ್ದಾರೆ, ಯಾರು ಈ ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಅಂಥವ್ರು ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂಥ ದೊಡ್ಡ ಮನಸ್ಸಿದ್ದಂಥ ಒಬ್ಬ ವ್ಯಕ್ತಿ ಸಿದ್ದಲಿಂಗಯ್ಯನವರು. ಆಮೇಲೆ ಬರೀ ರೈಟರ್ ಅಷ್ಟೇ ಅಲ್ಲ, ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರು, ಅದ್ರ ಬಗ್ಗೆ ಹೇಳ್ತಾರೆ, ಪ್ರಾಸ್ತಾವಿಕ ಮಾತನಾಡಿ ಹಿಂದೆ ಒಂದು ಚಳುವಳಿ ನಡೀತದೆ. ಅಂದರೆ ಇದು ಯಾವ ಸಾಹಿತ್ಯ ಸರಿ, ಯಾವ ಸಾಹಿತ್ಯ ಸರಿಯಲ್ಲ ಅಂತ ಹೇಳ್ತಾರೆ. ಬಸವಲಿಂಗಪ್ಪನವರು ಬಹಳ ದೊಡ್ಡ ಕ್ರಾಂತಿಕಾರಿ, ಅವರು ರಾಜಕಾರಣದಲ್ಲಿದ್ದರು. ಆದರೆ ಅವರಷ್ಟು ದೊಡ್ಡ ಸಮಾಜ ಚಿಂತಕರು ನಾವು ಇಲ್ಲ. ಅವರು ಒಂದು ಸತ್ಯವನ್ನು ಹೇಳಿದ್ರು, ಏನಂದರೆ ಅರ್ಥಕ್ಕರ್ಥ ಕನ್ನಡ ಸಾಹಿತ್ಯ ಏನಿದೆ ಅದು ಭೂಸ. ಅಂದರೆ ಯಾವ ಜನಗಳನ್ನು ಕುರಿತು ಸಾಹಿತ್ಯವನ್ನು ಬರೀಬೇಕಾಗಿತ್ತು ಅದನ್ನು ಬರೆದಿಲ್ಲ. ಯಾವತ್ತು ಯಾವ ಸಮಾಜ ಇವತ್ತು ಇಕ್ಕಟ್ಟು ಬಿಕ್ಕಟ್ಟಿನಲ್ಲಿ ಆ ಸಮಾಜವನ್ನು ಕುರಿತು ಬರೀದೆ ಹೋದರೆ ಅಂಥ ಸಾಹಿತ್ಯ ಒಳ್ಳೆಯ ಸಾಹಿತ್ಯ ಅಲ್ಲ ಅಂತ ನಿಜವಾಗಿ ಹೇಳಿದ್ರು. ಅದಕ್ಕೆ ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ಅವರ ವಿರುದ್ಧ ಚಳವಳಿ ಶುರುವಾಗೋದು. ಬಸವಲಿಂಗಪ್ಪನವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅವರ ಜೊತೆಗೆ ನಿಂತು ಇಲ್ಲ ಬಸವಲಿಂಗಪ್ಪನವರು ಹೇಳ್ತಿರೋದು ಸರಿ ಅಂತ ಹೋರಾಟ ಮಾಡಿದಂಥ ಮುಖ್ಯವಾದ ವ್ಯಕ್ತಿ ಯಾರು ಸಿದ್ದಲಿಂಗಯ್ಯನವರು. ಸಿದ್ದಲಿಂಗಯ್ಯನ ಜೊತೆಗೆ ಇನ್ನೂ ಅನೇಕ ಸ್ನೇಹಿತರು ಸೇರಿಕೊಂಡು ದೊಡ್ಡ ಹೋರಾಟವನ್ನು ಅವ್ರ ಜೊತೆಗೆ ಸೇರಿ ಮಾಡಿದ್ರು. ಕೊನೆಗೂ ಅವರು ಈ ರಾಜಕಾರಣದಲ್ಲಿ ನಿಮ್ಗೆ ಗೊತ್ತೇ ಇದೆ, ಅವ್ರು ರಾಜೀನಾಮೆಯನ್ನು ಕೊಡಬೇಕಾದ ಬರ್ತದೆ, ಅವ್ರು ರಾಜೀನಾಮೆಯನ್ನು ಕೊಡ್ತಾರೆ. ಆದರೆ ರಾಷ್ಟ್ರಕವಿ ಕುವೆಂಪುರವರು ಕೊನೆಗೆ ಇಲ್ಲ ಬಸವಲಿಂಗಪ್ಪನವ್ರು ಹೇಳ್ತಿರೋದು ಸರಿ ಅಂತ ಹೇಳಿ ಪ್ರತಿಪಾದನೆಯನ್ನು ಮಾಡಿದ್ರು. ಆಗ ಆ ಚಳವಳಿ ಸ್ವಲ್ಪ ತಣ್ಣಗಾಯಿತು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.